ಈ ಆಧುನಿಕ ಸಮಾಜದಲ್ಲಿ ತಂದೆ ತಾಯಿ ಹೆಲ್ಪ್ ಇದ್ರೂ ಕೂಡ ಎಷ್ಟೋ ಹೆಣ್ಮಕ್ಳು ಎಷ್ಟು ಸಫರ್ ಮಾಡ್ತಾರೆ ಲೈಫಲ್ಲಿ ಅಂತ ಅಂದ್ರೆ ಅವರಿಗೆ ಜೀವನ ಮಾಡ್ಬೇಕು ಅನ್ನೋ ಹೋಪೇ ಹೋಗ್ಬಿಡು ಅಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ನಾವ್ ಯಾಕಾದ್ರೂ ಬದುಕಿರ್ಬೇಕಪ್ಪ ಅಂತ ನಮ್ಮ ಕಷ್ಟಗಳ ಬಗ್ಗೆ ನಾವೇ ನೆನ್ಸ್ಕೊಂಡು ಕೊರಗ್ತಿರ್ತೀವಿ. ಆದ್ರೆ ಒಬ್ಬ ಮಹಿಳೆ ಆ ಅವ್ರಿಗೆ ರಾಜಮನೆತನದಲ್ಲಿ ಇದ್ರೂ ಕೂಡ ಎಷ್ಟು ಕಷ್ಟಪಟ್ಟು ಎಲ್ಲಾರು ನಾವು ಅವ್ರನ್ನ ತಾಯಿ ಅನ್ನೋ ಸ್ಥಾನದಲ್ಲಿ ಇಟ್ಟು ನೋಡ್ತೀವಿ. ಆದ್ರೆ ದೇವತೆ ಅಂತ ಕೈ ಮುಗಿತೀವಿ. ಆದ್ರೆ ಅವರ ಲೈಫಲ್ಲಿ ಏನೇನ್ ಸ್ಟ್ರಗಲ್ ಇತ್ತು, ಒಬ್ಬ ರಾಜಕುಮಾರಿ ಆಗಿನೂ ಕೂಡ ಅವರು ಮದ್ವೆಗ್ ಮುಂಚೆ ಏನೇನ್ ಸ್ಟ್ರಗಲ್ ಮಾಡಿದ್ರು, ಮದ್ವೆ ಆದ್ಮೇಲೆ ಏನೇನು ಕಷ್ಟ ಇತ್ತು ಅವ್ರಿಗೆ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ. ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅನಾಮಿಕಾ ಮೌನಿ, ವೆಲ್ಕಮಿಂಗ್ ಯು ಟು ಬಿ ಬೆಟರ್ ದನ್ ಬಿಫೋರ್ ಚಾನಲ್. ಆಕ್ಚುಲಿ ಈ ಪುಸ್ತಕದ ಬಗ್ಗೆ ನಾನು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಅದನ್ನೇ ಫಸ್ಟ್ ಬುಕ್ ಆಗಿ ನಾನು ವಿಡಿಯೋನ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದು. ಆದ್ರೆ ನನ್ನ ಇಮ್ಮೆಚುರಿಟಿ ಅಂದ್ರೆ ನನ್ಗೆ ಅಷ್ಟು ಪ್ರೌಢತೆ ಇಲ್ಲ. ಆ ಬುಕ್ ಬಗ್ಗೆ ಮಾತಾಡಿದ್ರೆ ನನ್ನ ದಡತನ ಎಲ್ಲಿ ತೋರಿಸ್ಕೊಂಡಂಗೆ ಆಗುತ್ತೋ ಅಂತಾನೋ, ಅಥವಾ ಏನಾದ್ರು ಒಂದು ಮಾತು ಹೆಚ್ಚು ಕಡಿಮೆ ಆದ್ರೆ ಆ ಬುಕ್ಕಿಗೆ ಸಿಗುವಂತ ಗೌರವ ಎಲ್ಲಿ ನನ್ನಿಂದ ಸಿಗೋದಿಲ್ವೋ, ಅಥವಾ ಏನೋ ಒಂದು ಮೋಸ ಮಾಡ್ದಂಗೆ ಆಗುತ್ತೆ ಆ ಬುಕ್ಕಿಗೆ, ಅದ್ರ ಸಿಗ್ಬೇಕಾಗಿರುವಂತ ನ್ಯಾಯ ಕೊಟ್ಟಿಲ್ಲ ಅಂತ ಅಂದ್ರೆ ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಇಷ್ಟು ದಿನ ಆ ಬುಕ್ಕನ್ನ ನಿಮ್ಗೆ ಆ ಬುಕ್ ಬಗ್ಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಅದು ಯಾವ್ದಪ್ಪ ಅಂತಂದ್ರೆ ಸೀತಾ, ವಾರಿಯರ್ ಆಫ್ ಮಿಥಿಲಾದ ಯೋಧೆ. ಸೀತಾ ಮಾತೆ ಯಾರಿಗ್ ಗೊತ್ತಿಲ್ಲ ಹೇಳಿ? ರಾಮಾಯಣದಲ್ಲಿ ನಾವ್ ಹಿಂದೂ ಧರ್ಮದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಜೊತೆಗೆ ಇಡೀ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಭಾರತದ ಬಗ್ಗೆ ಗೊತ್ತಿರೋರಿಗೆ ರಾಮ ಸೀತೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಂತ ಒಬ್ಬ ದೇವತೆಯ ಬಗ್ಗೆ ಈ ಬುಕ್ ಇರುವಂತದ್ದು. ನನ್ಗನ್ಸ್ದಂಗೆ ಇದು ಅಮಿಶ್ ತ್ರಿಪಾಠಿ ಅವ್ರು ಬರ್ದಿರುವಂತದ್ದು ರಾಮ ಸೀರೀಸ್ ಇಂದ ಬುಕ್ ಇದು. ಆಕ್ಚುಯಲ್ ಸೆಕೆಂಡ್ ಬುಕ್ ಇದು. ಇದ್ರಲ್ಲಿ ಸೀತೆ ಬಗ್ಗೆನೇ ಇರುವಂತದ್ದು. ನಾವು ಇಷ್ಟು ದಿನ ಓದಿರೋ ಸೀತೆ ಬಗ್ಗೆ ತುಂಬಾ ಜನ ಬರ್ದಿದ್ದಾರೆ. ತುಂಬಾ ಏವನ್ ರಾಮಾಯಣದಲ್ಲಾಗ್ಲಿ ಅಥವಾ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಅಥವಾ ಬೇರೆ ಜನರಲ್ ಬರ್ತಾ ಬೇರೆ ಬೇರೆ ಕಥೆಗಳ ರೂಪದಲ್ಲಿ ಬೇರೆ ಬೇರೆ ಲೇಖಕರಾಗಿ ಬರ್ದಿರುವಂತದ್ದು, ತುಂಬಾ ಮಹರ್ಷಿಗಳು ಬರ್ದಿರುವಂತದ್ದು, ಅದು ತುಂಬಾ ಏನೇನೋ ಕಥೆಗಳನ್ನ ಕೇಳ್ತಿರ್ತೀವಿ ಅಥವಾ ಬುಕ್ ಬರ್ದಿರೋದು ಓದ್ತಾ ಇರ್ತೀವಿ. ಆದ್ರೆ ನನ್ನ ಪ್ರಕಾರ ಈ ಅಮಿಶ್ ತ್ರಿಪಾಠಿ ಅವರು ಬರ್ದಿರೋ ಸೀತೆಯನ್ನ ಪ್ರತಿಯೊಬ್ಬ ಹೆಣ್ಮಕ್ಳು, ಯಾವುದೇ ಧರ್ಮದವರಾಗ್ಲಿ ಯಾರೇ ಆಗ್ಲಿ, ಪ್ರತಿಯೊಬ್ಬ ಹೆಣ್ಮಕ್ಳು ಓದ್ಲೇಬೇಕು ಅಂತ, ಎಸ್ಪೆಷಲಿ ಹಿಂದೂಗಳು ಓದ್ಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಅಂತದ್ ಏನಿದೆ ಈ ಬುಕ್ ಅಲ್ಲಿ ಅಂತಂದ್ರೆ, ಯೂಶುವಲಿ ನಾವು ಒಬ್ಬ ಮಹಿಳೆ ಅಂತ ಅಂದ್ರೆ ಅದರಲ್ಲೂ ರಾಜ್ಕುಮಾರಿ ಅಂತಂದ್ರೆ ಅಥವಾ ದೇವತೆಗಳು ಅಂತ ಅಂದ್ರೆ, ನಾವು ಸೀತೆಯನ್ನ ನಾವು ಇಷ್ಟು ದಿನ ನೋಡಿರೋದು ಹೇಗೆ? ರಾಜ್ಕುಮಾರಿ ತುಂಬಾ ಸುಖವಾಗಿ ಬೆಳೆದಿರುವಂತದ್ದು. ಅವ್ರದ್ದು ಬೆಳೆದು ಅವರು ಕಿಶೋರಾವಸ್ಥೆಗೆ ಬರೋ ಅಂದ್ರೆ ಏನ್ ಹೇಳ್ತಾರೆ ಟೀನೇಜಿಗೆ ಬರೋ ಟೈಮಲ್ಲಿ ಅವರಿಗೆ ರಾಮನ್ ಜೊತೆ ಮದ್ವೆ ಆಯ್ತು. ರಾಮ ಜೊತೆ ಅಲ್ಲಿ ಮದ್ವೆ ಆಗಿ ಹೋದ್ಮೇಲೆ ರಾಮನ್ ಜೊತೆ ಕಾಡಿಗೆ ವನವಾಸಕ್ಕೆ ಹೋದ್ರು. ಅಲ್ಲಿ ಏನೇನ್ ಕಷ್ಟಗಳನ್ನ ಪಟ್ರು, ಅಥವಾ ಮತ್ತೆ ಅವರು ಇನ್ನೇನು ವನವಾಸ ಮುಗಿತಾ ಬಂತು ಅನ್ನೋ ಟೈಮಲ್ಲಿ ರಾವಣ ಬಂದು ಅವರನ್ನ ಅಪಹರಿಸಿದ್ದು, ಅಲ್ಲಿ ಅಶೋಕವನದಲ್ಲಿ ಅವರು ಏನೇನು ಕಷ್ಟಪಟ್ರು ಆ ಥರದ್ದೆಲ್ಲ ನಾವು ನೋಡಿರ್ತೀವಿ. ಅಂದ್ರೆ ಸುಖವಾಗಿ ಬೆಳೆದಿರೋ ಸುಕುಮಾರಿ ರಾಜ್ಕುಮಾರಿ ಸೀತೆಯನ್ನ ನಾವು ಇಷ್ಟು ದಿನ ನೋಡಿದೀವಿ. ಆದ್ರೆ ಮಿಥಿಲೆಯ ಒಬ್ಬ ಯೋಧೆಯಾಗಿ ನಾವು ಎಲ್ಲೂ ಕೂಡ ಸೀತೆಯನ್ನ ಯಾರು ಕೂಡ ತೋರಿಸಿಲ್ಲ. ಆದ್ರೆ ಅಮಿಶ್ ತ್ರಿಪಾಠಿ ಅವರು ಸೀತೆಯನ್ನ ಬರ್ದಿರೋದು ನನ್ಗೆ ತುಂಬಾ ಅಂದ್ರೆ ಮೈ ರೋಮಾಂಚನವಾಗುವಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಈ ತರ ಸೀತೆ ನಿಮ್ ಕಲ್ಪನೆಯಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ಬೋದು. ಇದನ್ನ ಓದಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗುವಂಥದ್ದು. ಅಂಡ್ ಇದರಲ್ಲಿ ಸೀತೆ ಹೇಗಿದ್ದಾಳೆ ಅನ್ನೋದನ್ನ ನಾನು ಒಂದು ಇದು ಕೊಡ್ತೀನಿ. ನಾವು ರಾಮಾಯಣ ಮಹಾಭಾರತದ ಬಗ್ಗೆ ಓದಿದಾಗ ಏನ್ ಅನ್ಸುತ್ತೆ, ದೇವತೆಗಳು ಮಾಡ್ತಿರೋದು ಮಾಯಾ ಮಂತ್ರ ಮಾಡೋದು, ಅಥವಾ ಕಣ್ಮುಚ್ಚಿ ಬಾಣಗಳನ್ನ ಬಿಟ್ರೆ ಅದು ಅಸ್ತ್ರಗಳಾಗಿ ಹೋಗಿ ಪ್ರಯೋಗ ಆಗುವಂಥದ್ದು, ಆ ಥರದ್ದೆಲ್ಲ ಇರುತ್ತೆ. ಬಟ್ ಇವ್ರು ಬರ್ದಿರೋದು ನಾರ್ಮಲ್ ಆಗಿ ಯಾವ ರೀತಿ ಯುದ್ಧಗಳು ನಡೆಯುತ್ತೆ. ಬರೀ ನಾವ್ ಇವಾಗ ನೋಡ್ತಿರ್ತೀವಲ್ಲ, ಇವಾಗಿನ ಯುದ್ಧ ಅಲ್ಲ, ಹಿಂದಿನ ಕಾಲದ ಬಾಣಗಳಿಂದ ಬಿಲ್ಲುಗಳಿಂದ ಮಾಡ್ತಿದ್ದಂತ ಯುದ್ಧ ಯಾವ ರೀತಿಯಾಗಿ ಆಗ್ತಿತ್ತು, ಯಾವ ರೀತಿ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿದ್ರು. ಇವನ್ ದೇವತೆಗಳು ಅಂತ ನಾವ್ ಅನ್ಕೊಂಡು ಏನು ನಾವು ಮಾಯ ಮಂತ್ರ ಮಾಡಿ ಇದ್ ಮಾಡ್ತಾರೆ ಆ ತರದೆಲ್ಲ ಅನ್ಕೊಂಡಿದೀವಲ್ಲ, ಅವರು ಕೂಡ ನಾರ್ಮಲ್ ಆಗಿ ನಮ್ಮ ರೀತಿಯನ್ನೇ ಮನುಷ್ಯರಾಗಿ ಬದುಕಿದವರು ದೇವತೆಗಳಾಗೋಕ್ಕೆ, ಅಥವಾ ಅವ್ರನ್ನ ನಾವು ದೇವ್ರು ಅಂತ ನೋಡೋದಿಕ್ಕೆ ಏನೇನು ಮಾಡಿದ್ದಾರೆ ಅವ್ರನ್ನ ಯಾಕೆ ನಾವು ಸಾಮಾನ್ಯ ಮನುಷ್ಯರು ದೇವತೆಗಳು ಆಗಿ ಕನ್ವರ್ಟ್ ಆಗೋದಕ್ಕೆ, ಅಲ್ಲಿಂದ ಅಲ್ಲಿಗೆ ಹೋಗೋ ಸ್ಟೇಜ್ ಅಲ್ಲಿ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ. ನಾವು ಮನುಷ್ಯರಾಗಿ ಅಯ್ಯಪ್ಪ ನಮ್ಗೆ ಯಾಕಪ್ಪ ಇಷ್ಟು ಕಷ್ಟ ಅಂತ ನಾವು ದೇವ್ರ ಮೊರೆ ಹೋಗ್ತೀವಿ. ಆದ್ರೆ ಆ ದೇವರುಗಳು ಕೂಡ ಕಷ್ಟಪಟ್ಟಿನೇ ದೈವತ್ವಕ್ಕೆ ಸೇರಿದವರು, ದೈವತ್ವವನ್ನ ಹೊಂದಿದವರು ಅಂತ ಅದು ಇದೆ. ಆಮೇಲೆ ಇದರಲ್ಲಿ ಸೀತೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಸೀತೆಯನ್ನ ಜನಕ ಮಹಾರಾಜರು ಮಗಳಾಗಿ ಸಾಕಿದ ಮಗಳಾಗಿ ಇದರಲ್ಲಿ ಬೆಳೆಸುವಾಗ ಏನೇನ್ ಕಷ್ಟಗಳಿತ್ತು ಅವರ ರಾಜ್ಯದಲ್ಲಿ, ಮತ್ತೆ
ಸೀತೆ ದತ್ತುಪುತ್ರಿಯಾಗಿ ಸಾಕು ಮಗಳಾಗಿ ಅವಳಿಗೆ ಏನೇನ್ ಕಷ್ಟ ಇತ್ತು, ಬರೀ ಅವ್ರು ರಾಜ್ಕುಮಾರಿಯಾಗಿ ಬರೀ ಆ ಅಂತಃಪುರದಲ್ಲಿ ಮಾತ್ರ ಇರ್ಲಿಲ್ಲ, ಹೊರಗಡೆ ಜನರಿಗೋಸ್ಕರ ಅವರು ಯಾವ ರೀತಿ ಫೈಟ್ ಮಾಡ್ತಿದ್ರು, ಯಾವ ರೀತಿ ಏನ್ ಹೇಳ್ತಾರೆ ಒಂದು ಗುಂಡಾಗಳ ಗುಂಪು ಅಂತಾರಲ್ಲ ಅದ್ರ ಜೊತೆ ಯಾವ ಒಂದು ಹೆಣ್ಮಗುನ ಸೇವ್ ಮಾಡೋದಕ್ಕೆ, ಹೆಣ್ಮಗು ಅಲ್ಲ ಒಬ್ಬ ಹುಡುಗನ್ನ ಸೇವ್ ಮಾಡೋದಕ್ಕೋಸ್ಕರ ಯಾವ ರೀತಿ ಏನ್ ಹೇಳ್ತಾರೆ ಮಾಬ್ ಅಂತ ಕರೀತಾರೆ, ಅಂದ್ರೆ ಗಲಾಟೆ ಮಾಡ್ತಿರುವಂತಹ ಯುವಕರ ಗುಂಪಿಂದ ಒಂದು ಹುಡುಗನ್ ಕಾಪಾಡೋದಕ್ಕೆ ಒಬ್ಬ ರಾಜ್ಕುಮಾರಿ ಆರ್ಡರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಎಲ್ಲರೂ ಸೈಡಿಗೆ ಹೋಗ್ಬೇಕಿತ್ತು. ಆದ್ರೆ ಆತರ ಇಲ್ಲ, ಇಲ್ಲಿ ಸೀತೆಗೆ ಸಿಗ್ಬೇಕಾಗಿರುವಂತಹ ರಾಜಕುಮಾರಿಯ ಸ್ಥಾನ ಸಿಕ್ಕಿರ್ಲಿಲ್ಲ ಅವರಿಗೆ. ಆದ್ರೂ ಕೂಡ ಅವರು ಅಲ್ಲಿರೋ ರಾಜ್ಯದವರು ನನ್ನವರು, ನಾನು ಅವ್ರನ್ನ ಕಾಪಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಬೆಳೆದ್ಕೊಂಡ್ ಬಂದಿದ್ದು. ಆ ಒಂದು ಚಿಕ್ಕ ಹುಡುಗನ್ನ ಆ ಯುವಕರ ಗುಂಪಿಂದ ಕಾಪಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ರು ಅಥವಾ ಯಾವ ರೀತಿ ಅದನ್ನ ಫೇಸ್ ಮಾಡಿದ್ರು, ಅವ್ರನ್ನ ಎದುರಿಸಿ ನಿತ್ರು ಅಂತ. ಇನ್ನೊಂದು ನನ್ಗೆ ತುಂಬಾ ಅಂದ್ರೆ ಗೂಸ್ ಬಂಪ್ಸ್ ಬರೋದಂದ್ರೆ ರೋಮಾಂಚನ ಆಗುವಂತದ್ ವಿಷಯ ಅಂತಂದ್ರೆ, ರಾಮಂಗೆ ಸಂಗಾತಿ ಹೇಗಿರ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗ್ ಸಿಗ್ಬೇಕಾಗಿರೋ ಸಂಗಾತಿ ಹೇಗಿರ್ಬೇಕು ಅಂತಂದ್ರೆ ನಾನ್ ಅವರಿಗೆ ಕೈ ಮುಗ್ದು ತಲೆಬಾಗಿ ರೆಸ್ಪೆಕ್ಟ್ ಕೊಡುವಂತ ಸಂಗಾತಿ ಬೇಕು ಅಂತ. ಆದ್ರೆ ಸೀತೆ ಆ ಹುಡುಗನ್ನ ಯುವಕರ ಗುಂಪಿಂದ ಕಾಪಾಡುವಂತ ಸಿಚುಯೇಷನ್ ನೋಡಿದ ತಕ್ಷಣ ರಾಮ ಇಡೀ ಏನು ಹಿಂದೂ ಧರ್ಮದವರು ಅಥವಾ ಜನರಲ್ ಆಗಿ ಎಲ್ಲರೂ ಕೂಡ ರಾಮ ಅಂತ ಅಂದ್ರೆ ನಾವು ಏನೋ ಒಂದು ಸ್ಪೆಷಲ್ ಇಮೇಜ್ ನಮ್ ತಲೆಯಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ, ಅಂಥ ರಾಮ ಕೈ ಮುಗ್ದು ತಲೆಬಾಗಿ ಕೈ ಮುಗ್ದು ನನ್ಗಿಂತ ಸಂಗಾತಿ ಬೇಕು, ಇವರೇ ನನ್ ಸಂಗಾತಿ ಅಂತ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಅದು ಗೌರವದಿಂದ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಸೀತೆಯ ವ್ಯಕ್ತಿತ್ವ ಹೇಗಿರ್ಬೇಕು ಅನ್ನೋದನ್ನ ಪ್ರತಿಯೊಬ್ರು ಹೆಣ್ಮಕ್ಳು ಎಸ್ಪೆಷಲಿ ಅರ್ಥ ಮಾಡ್ಕೋಬೇಕು. ಅದು ಒಂದ್ ಪಾಯಿಂಟ್ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು. ನಂಗೆ ಅದು ತುಂಬಾನೇ ಖುಷಿ. ರಾಮನಂತಹ ರಾಮನೇ ನನ್ನ ಸಂಗಾತಿ ಹೇಗಿರ್ಬೇಕು ಅಂದ್ರೆ ನಾನೇ ಅವರಿಗೆ ಕೈ ಮುಗ್ದು ತಲೆಬಾಗಿ ಗೌರವ ಕೊಡುವಂತಹ ಸಂಗಾತಿ ನನಗೆ ಬೇಕು ಅಂತ ಹೇಳಿದಾಗ ಅವರ ಸಂಗಾತಿ ಇನ್ಯಾವ ಮಟ್ಟಕ್ಕೆ ಇರ್ಬೇಕು, ನೀವು ಅದನ್ನ ಯೋಚನೆ ಮಾಡ್ಬೇಕು. ಅದು ನಮ್ಮ ಸೀತಾ. ಅಂಡ್ ಎರಡನೇ ವಿಷಯ ಇದು ಈ ಬುಕ್ಕಲ್ಲಿ ಅಂತ ಅಂದ್ರೆ, ಯಾವ್ದಾದ್ರು ಒಂದು ಯುದ್ಧದ ಸನ್ನಿವೇಶ ಬಂದಾಗ ನಾವು ಸೀತೆ ಅಥವಾ ರಾಮಾಯಣ ಎಲ್ಲ ನೋಡಿದಾಗ ಸೀತೆ ರಾಮನ್ ಜೊತೆಗೆ ನಿಂತು ಫೈಟ್ ಮಾಡಿಲ್ಲ ಎಲ್ಲೂನು. ಅವರು ಅಂತಃಪುರ ಅಂದ್ರೆ ಅರಮನೆ ಒಳಗಡೆ ಇರುವಂತವ್ರು. ಆದ್ರೆ ಇಲ್ಲಿ ಸೀತೆ ರಾಮನ್ ಜೊತೆಗೆ ನಿಂತು ಅವರ ರಾಜ್ಯವನ್ನ ಕಾಪಾಡ್ಕೊಳಕ್ಕೆ, ಸೀತೆಯ ರಾಜ್ಯ ಜನಕ ಮಹಾರಾಜರು ಆಳ್ತಿದ್ರಲ್ಲ ಆ ರಾಜ್ಯವನ್ನ ಕಾಪಾಡ್ಕೊಳಕ್ಕೆ, ಮಿಥಿಲೆಯನ್ನ ಕಾಪಾಡ್ಕೊಳಕ್ಕೆ ಏನೇನು ಸಮಸ್ಯೆಗಳು ಬಂದಾಗ, ರಾವಣ ಅವ್ರ ಮೇಲೆ ಯುದ್ಧ ಮಾಡಿದಾಗ ರಾಮನ್ ಜೊತೆ ಹೇಗೆ ಅವರು ಜೊತೆಯಾಗಿ ನಿಂತು ಅಂದ್ರೆ ಅವರ ರಾಜ್ಯವನ್ನ ರಕ್ಷಣೆ ಮಾಡ್ಕೊಂಡ್ರು ಅನ್ನೋದು ಕೂಡ, ಮತ್ತೆ ರಾಜ್ಯವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಏನೇನು ಸವಲತ್ತುಗಳು ಬೇಸಿಕ್ ನೆಸೆಸಿಟೀಸ್ ಏನೇನಿತ್ತು ಅದನ್ನ ರಾಜ್ಯದ ಜನತೆಗೆ ಕೊಡ್ಲಿಕ್ಕೆ ಅವ್ರು ಎಷ್ಟು ಶ್ರಮಿಸಿದ್ರು ಅನ್ನೋದು ಕೂಡ ಈ ಬುಕ್ಕಲ್ಲಿ ಇದೆ. ನಮ್ಗೆಲ್ಲರಿಗೂ ಗೊತ್ತೇ ಇದೆ ರಾಮ ವಿಷ್ಣುವಿನ ಅವತಾರ ಅಂತ ಹೇಳಿ. ಈ ಬುಕ್ಕಲ್ಲಿರೋ ಪ್ರಕಾರ ಅಂತ ಅಂದ್ರೆ ಇನ್ನೊಂದು ವಿಷಯ ಅಂತ ಅಂದ್ರೆ, ರಾಮನ್ನ ವಿಷ್ಣುವಿನ ಅವತಾರ ಆಗಿ ಸೆಲೆಕ್ಟ್ ಮಾಡಕ್ಕೆ ಸರ್ಟನ್ ಕ್ವಾಲಿಟೀಸ್ ಬೇಕು ಅಂತ ಹೇಳಿ ರಾಮನ್ನ ಸೆಲೆಕ್ಟ್ ಮಾಡಿರ್ತಾರೆ. ಆ ಸೆಲೆಕ್ಟ್ ಮಾಡಿದ್ಮೇಲೆ ಆ ವಿಷ್ಣುವಿನ ಅವತಾರವನ್ನ ಕಾಪಾಡ್ಬೇಕಲ್ಲ, ಆ ಕಾಪಾಡುವ ಹೊಣೆಯನ್ನ ಸೀತೆ ನಿರ್ವಹಿಸ್ತಾರೆ. ಕಾಡಂತಂದ್ರೆ ಏನೇ ನಾವ್ ಅನ್ಕೊಂಡಿರ್ತೀವಿ ಇಷ್ಟ ದಿನ ರಾಮ ಲಕ್ಷ್ಮಣ ಅವರ ದೇವತೆಗಳು ಅವ್ರನ್ನ ಕಾಪಾಡೋ ಅವಶ್ಯಕತೆ ಯಾರಿಗೂ ಇರಲ್ಲ, ಯಾರೇ ಬಂದ್ರು ರಾಕ್ಷಸರು ಬಂದ್ರು ಇವರೇ ನಿನ್ನಾಗ್ತಿದ್ರು ಆ ತರದೆಲ್ಲ ಅಂತ ಹೇಳಿ. ಬಟ್ ಇದ್ರಲ್ಲಿ ಜನರಲ್ ಆಗಿ ಇರುವಂತದ್ದು, ಸೀತೆ ವೀಕ್ ಅಲ್ಲ, ಅವರು ಏನೇ ಕಷ್ಟ ಬರ್ಲಿ ರಾಮನ್ ಜೊತೆಯಾಗಿ ನಿಂತು ಆ ಕಷ್ಟಕ್ಕೆ ಅವರಿಗೆ ಹೆಗಲು ಕೊಟ್ಟು ಆ ಕಷ್ಟಗಳನ್ನ ಅನುಭವಿಸ್ಕೊಂಡು ಅಥವಾ ನಿವಾರಿಸ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಸಾಗುವಂತ ಸೀತೆ ಇದ್ರಲ್ಲಿರೋದು. ಈ 3 ವಿಷಯಗಳ ಬಗ್ಗೆ ನಾನು ಸೀತಾ ಬುಕ್ ಅಲ್ಲಿರೋದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಿತ್ತು. ನನ್ಗೆ ಈಗಲೂ ಅನಿಸ್ತಿದೆ ನನ್ನ ಬುಕ್ಕಿಗೆ ಸಂಪೂರ್ಣವಾಗಿ ನ್ಯಾಯ ಒದಗಿಸಕ್ ಆಗಿಲ್ಲ ಅಂತ. ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬೇಕು. ಅಮಿಷ್ ತ್ರಿಪಾಠಿ ಅವರು ಬರ್ದಿರುವಂತ ರಾಮಚಂದ್ರ ಸಿರೀಸ್ ನ 2ನೇ ಬುಕ್ ಸೀತಾ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ನಾನು ಏನೇ ಪದಗಳಲ್ಲಿ ಅದನ್ನ ಹೇಳಿದ್ರು ಕೂಡ ಅದು ತುಂಬಾನೇ ಕಡಿಮೆ, ಅಷ್ಟು ಚೆನ್ನಾಗಿರುವಂತಹ ಬುಕ್ ಅದು. ದಯಮಾಡಿ ಕನ್ನಡದಲ್ಲೂ ಕೂಡ ಇದೆ, ಕನ್ನಡದಲ್ಲೂ ಕೂಡ ಅದು ಟ್ರಾನ್ಸ್ಲೇಟ್ ಆಗಿದೆ. ದಯಮಾಡಿ ಆ ಬುಕ್ನ ಎಲ್ಲರೂ ಓದಿ ಅಂತ ನಾನು ಹೃತ್ಪೂರ್ವಕವಾದ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಪ್ಲೀಸ್ ಅಲ್ಲಿ ಸೀತಾ ಬುಕ್ನ ಓದಿ ಅಂತ ಹೇಳ್ತಾ, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕಷ್ಟಗಳಿಗೂ ಕೂಡ ಎದೆಗುಂದುವಂತಹ ನಾವು ಏನೋ ಒಂದ್ ಸ್ವಲ್ಪ ಕಷ್ಟ ಬಂತು ಅಂತ, ಏನೋ ಒಂದ್ ಸಮಸ್ಯೆ ಬಂತು ಅಂದ ತಕ್ಷಣ ಇಲ್ಲಪ್ಪ ನಮ್ ಕೈಲಿ ಆಗದೇ ಇಲ್ಲ ಅಂತ ಬಿಟ್ಬಿಡ್ತೀವಿ, ಗಿವ್ ಅಪ್ ಮಾಡ್ಬಿಡ್ತೀವಿ. ಆದ್ರೆ ನಮ್ಗೆ ಏನೇ ಕಷ್ಟ ಬರ್ಲಿ, ಏನೇ ಸಮಸ್ಯೆ ಬರ್ಲಿ, ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಎದುರಿಸಿ ಮುಂದೆ ನಡೆದು ಹೋಗ್ಬೇಕು ಅನ್ನೋದನ್ನ ಈ ಮಿಥಿಲೆಯ ಸೀತಾ, ವಾರಿಯರ್ ಆಫ್ ದ ಸೀತಾ, ಅಮಿಷ್ ತ್ರಿಪಾಠಿ ಅವರ ಸೀತಾ ನಮ್ಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ದಯಮಾಡಿ ಈ ಬುಕ್ ನ ಎಸ್ಪೆಷಲಿ ಹೆಣ್ಮಕ್ಳು ಮಿಸ್ ಮಾಡ್ದಂಗೆ ಒಂದ್ ಸರಿ ಓದಿ. ಕನ್ನಡದಲ್ಲೂ ಕೂಡ ಈ ಬುಕ್ ಟ್ರಾನ್ಸ್ಲೇಟ್ ಆಗಿದೆ, ಒಂದ್ ಸರಿ ಬುಕ್ ನ ಓದಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮೋನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.